ನಮಸ್ಕಾರ ವೀಕ್ಷಕರೇ. ಅಮೃತಾಂಶುದ್ಭವಭಾನು ಶಶಬಿಂದು ಸುರೇಶ್ವರ ಔಷಧಂ ಜಗತಃ ಸೇತು ಸತ್ಯಧರ್ಮ ಪರಾಕ್ರಮ. ಹರೇ ಕೃಷ್ಣ ಹರೇ ಗೋವಿಂದ. ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಖ್ಯಾತ ನಾಡಿಶಾಸ್ತ್ರ ಪ್ರವೀಣರು ಹಾಗೂ ನಾಟ್ಯ ವೈದ್ಯರು ಸದಾ ಗೋಸೇವೆ ಮಾಡುತ್ತಿರುವ ಶ್ರೀ ಭಕ್ತಿಭೂಷಣ್ ಗುರುಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಗುರುಗಳೇ. ನಮಸ್ತೆ ಜಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಗೋಮಾತಾ ಕೀ ಜೈ, ಗೋಪಾಲಕೃಷ್ಣ ಭಗವಾನ್ ಕೀ ಜೈ, ಮುಖ್ಯ ಪ್ರಾಣ ಭಗವಾನ್ ಕೀ ಜೈ, ಗುರು ಮಹಾರಾಜ್ ಕೀ ಜೈ. ಗುರುಗಳೇ, ಹೋದ ಸಂಚಿಕೆಯಲ್ಲಿ ತಾವು ಆಯುರ್ವೇದ ಮತ್ತು ತಮ್ಮ ಗೋಶಾಲೆ ನಡೆಯುವ ದಿವ್ಯ ಔಷಧಿ ಬಗ್ಗೆ ಬಹಳಷ್ಟು ವಿಷಯ ತಿಳಿಸಿದಿರಿ. ಅದರಲ್ಲಿ ಭಾಗವತ ಪಾರಾಯಣ ಅಂತ ಹೇಳ್ತಾರಲ್ಲ, ಒಂದು ಸ್ವಲ್ಪ ಅದರ ಬಗ್ಗೆ ನಮಗೆ ತಿಳಿಸ್ಬೋದಾ? ಭಾಗವತ ಪಾರಾಯಣದ ವಿಷಯಗಳು. ಭಾಗವತ ಕಲಿಯುಗದ ಎಲ್ಲ ಪಾಪಗಳನ್ನು, ಕರ್ಮಗಳನ್ನು ಅಥವಾ ಎಲ್ಲ ದುಃಖಗಳನ್ನು, ಕಷ್ಟಗಳನ್ನು, ನಷ್ಟಗಳನ್ನು ಎಲ್ಲವನ್ನು ಸರಿದೂಗಿಸಿ ಅದನ್ನೆಲ್ಲ ತೆಗೆದು ಸುಖವನ್ನು ಕೊಡುವಂಥ, ಮೋಕ್ಷ ಸುಖವನ್ನು ಕೊಡುವಂಥ ಗ್ರಂಥ ಅದು. ಯಾಕೆಂದರೆ ಭಾಗವತದಲ್ಲಿ ಹೇಳಿದೆ, ವ್ಯಾಸದೇವರು ಅವರು 17 ಪುರಾಣಗಳನ್ನು, ವೇದಗಳನ್ನು 4 ವಿಭಾಗ ಮಾಡಿ, ಉಪನಿಷತ್ತುಗಳನ್ನು ಬರೆದು ರಚಿಸಿ, ಮಹಾಭಾರತ ಇತ್ಯಾದಿ ಇತಿಹಾಸಗಳನ್ನು ಬರೆದು, ಭಗವದ್ಗೀತೆಯನ್ನು ಬರೆದು, ಅದರ ನಂತರ 17 ಪುರಾಣಗಳನ್ನು ಬರೆದ ನಂತರನೂ ಅವರಿಗೆ ಮನಸ್ಸಿಗೆ ಸುಖ ಸಿಗಲಿಲ್ಲ, ಸಂತುಷ್ಟ ಆಗಲಿಲ್ಲ. ಅಂದರೆ ನಾನು ಏನೋ ಬಿಟ್ಟೆ, ಕಲಿಯುಗದಲ್ಲಿ ಜನರಿಗೆ ಅಲ್ಪ ಆಯುಷ್, ಪ್ರಾಯೇಣ ಅಲ್ಪಾಯುಷ್ಯ ಕಲವಸ್ಮಿನ್ ಯುಗೇ ಜನ ಮಂದ ಸುಮಂದ ಮತಯೋ ಮಂದ ಭಾಗ್ಯ ಉಪದ್ರತ ಅಂತ ಹೇಳಿದೆ. ಆದ್ದರಿಂದ ಈ ಅಲ್ಪ ಆಯುಷ್ಯ ಇವರಿಗೆ ಇದನ್ನೆಲ್ಲ ಓದಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದಾ ಎಂಬ ಕಾರಣದಿಂದ ಅವರು ಈ ದುಃಖದಲ್ಲಿದ್ದರು. ಅಷ್ಟೊತ್ತಿಗೆ ನಾರದರು ಬರ್ತಾರೆ. ನಾರದರೆ ಹೇಳ್ತಾರೆ, ನೀನು ಕಲಿಯುಗದಲ್ಲಿ ಸುಲಭದಲ್ಲಿ ಇದನ್ನೆಲ್ಲ ಅರ್ಥ ಮಾಡಲಿಕ್ಕೆ ಜನರಿಗೆ ಸಾಧ್ಯ ಇಲ್ಲ, ಸುಲಭದಲ್ಲಿ ಭಗವಂತನ ನಾಮ ಜಪವನ್ನು ಮಾಡಿಕೊಂಡು ಭಗವಂತನ ಕೀರ್ತನೆಗಳನ್ನು ಕೇಳ್ತಾ ಹೇಳ್ತಾ, ಕಥೆಗಳನ್ನು, ಭಗವಂತನ ದಿವ್ಯ ಲೀಲೆಗಳನ್ನು ಅದನ್ನು ಕೇಳ್ತಾ ಜನರು ಮೋಕ್ಷದ ದಾರಿಯನ್ನು ಹಿಡಿಬಹುದು. ಅದರೊಟ್ಟಿಗೆ ಅವರ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸುಖ ಹೇಗೆ ಪಡೆಯಬಹುದು ಎಂಬುದನ್ನು ಇದರಲ್ಲಿ ಹೇಳಿದೆ. ಹೆಚ್ಚಿನವರಿಗೆ ಈಗ ಕಲಿಯುಗದಲ್ಲಿ ಸ್ಪೆಷಲಿ ಹೆಚ್ಚಿನ ಜನರಿಗೆ ಪ್ರೇತ ದೋಷ, ಪಿತೃದೋಷ, ಎಲ್ಲಿ ಅಷ್ಟಮಂಗಲ ಪ್ರಶ್ನೆ ಎಲ್ಲಿಯಾದರೂ ಇದು ನೋಡಿದರೆ ಎಲ್ಲ ಕಡೆ ಪ್ರೇತದನೇ ದೋಷ ಬರ್ತದೆ. ಎಲ್ಲ ಮನೆಗಳಲ್ಲಿ ಪ್ರಾಬ್ಲಮ್ ಆದರೆ ಪ್ರೇತ ದೋಷ, ಪಿತೃದೋಷ, ಪಿತೃರು ಸಂತುಷ್ಟರಿಲ್ಲ, ಮನೆಯಲ್ಲಿ ಎಲ್ಲ ಕಡೆ ಕಷ್ಟ ಇದೆ, ಯಾವುದೇ ಕೆಲಸ ಮುಂದುವರಿತಾ ಇಲ್ಲ, ಯಾವಾಗಲೂ ಗಲಾಟೆ, ಪೆಟ್ಟು, ಮನಸ್ಸಿಗೆ ಸಮಾಧಾನ ಇಲ್ಲ, ಯಾವುದೇ ಕೆಲಸ ಕಾರ್ಯಗಳು ಮುಂದುವರಿತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಮದುವೆ ಆದರೆ ಮಕ್ಕಳಾಗ್ತಾ ಇಲ್ಲ, ಇಂಥೆಲ್ಲ ಸಮಸ್ಯೆಗಳಿಗೆ ಪ್ರೇತ ದೋಷನೇ ಕಾರಣ ಅಂತ ಹೇಳ್ತಾರೆ. ಅದು ಹೌದಾ? ಹೌದು, ಅದರಲ್ಲಿ ಡೌಟ್ ಇಲ್ಲ, ಶಾಸ್ತ್ರದಲ್ಲಿದೆ. ಅದರ ಬಗ್ಗೆ ಚರ್ಚೆ ಮಾಡಿದರೆ ತುಂಬ ಆಗ್ತದೆ, ದೊಡ್ಡದಾಗ್ತದೆ. ಭಾಗವತವನ್ನು ಪಾರಾಯಣ ಮಾಡಿಸ್ತಾರೆ, ಯಾರು ಭಾಗವತದ ಶ್ರವಣ ಮಾಡ್ತಾರೆ, ಯಾರು ಅದರ ಕೀರ್ತನೆ ಮಾಡ್ತಾರೆ, ಆ ಜಾಗದಲ್ಲಿ ಅಥವಾ ಅದು ಮಾಡಿಸಿದವರ ಎಲ್ಲ ಸಂಕಲ್ಪ ಮಾಡಿದರೆ ಎಲ್ಲ ಪ್ರೇತಬಾಧೆ ಇರಲಿ, ಭೂತಬಾಧೆ ಇರಲಿ, ಕಷ್ಟ ನಷ್ಟಗಳು ಎಲ್ಲ ಪರಿಹಾರ ಆಗ್ತದೆ. ಈ ಭಾಗವತ ಪಾರಾಯಣ ಮಾಡಿದರೆ ಎಲ್ಲ ಪರಿಹಾರ ಆಗ್ತದೆ. ಇದರಲ್ಲಿ 2 ಮಾತಿಲ್ಲ. ಯಾಕೆಂದರೆ ಅದು ಭಾಗವತನೇ ಹೇಳ್ತದೆ. ಪ್ರತಿಯೊಬ್ಬರಿಗೂ ಭಾಗವತದ ಕಲಿಯುಗದಲ್ಲಿ ಭಾಗವತ ಸುಲಭ ಮಾರ್ಗ. ಉತ್ತರ ಭಾರತದಲ್ಲಿ ಹುಟ್ಟಲಿ, ಸಾಯಲಿ, ಮದುವೆ ಆಗಲಿ ಅಥವಾ ಕೆಲಸ ಸಿಗಲಿ, ಯಾವುದೇ ಆದರೂ ಅವರು ಭಾಗವತ ಓದಿಸ್ತಾರೆ, ಭಾಗವತ ಪಾರಾಯಣ. ನಾವು ಇಲ್ಲಿ 108 ಪುರೋಹಿತರನ್ನು ಸೇರಿಸಿ ಮಾಡ್ತಾ ಇದ್ದೇವೆ. ನಾಳೆ ಕಾರ್ಯಕ್ರಮದಲ್ಲಿ 14 ನವೆಂಬರ್ 14ರಿಂದ 22 ನವೆಂಬರ್ ತನಕ ನಿಮ್ಮ ಗೋಶಾಲೆಯಲ್ಲಿ ಗೋ-ನವರಾತ್ರಿ ಉತ್ಸವ ಅಂತ, ಅದರಲ್ಲಿ ಈ ವರ್ಷ ನಾವು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. 108 ಭಾಗವತ, 108 ಏಕಕಾಲದಲ್ಲಿ 108 ಪಂಡಿತರು ಉತ್ತರ ಭಾರತದಿಂದ, ನಿಮ್ಮ ಕಾಶಿ, ಅಯೋಧ್ಯೆ, ಮಥುರಾ ಅಲ್ಲಿಂದೆಲ್ಲ ಬರ್ತಾರೆ. ಹೋದ ಸಂಚಿಕೆಯಲ್ಲಿ ನಾನು ಹೇಳಿದ್ದೇನೆ, ಈ ತೀರ್ಥಯಾತ್ರೆಯಿಂದ, ತೀರ್ಥಕ್ಷೇತ್ರದಿಂದ ಬರುವಂಥವು
ತೀರ್ಥಕ್ಷೇತ್ರಕ್ಕೆ ನಾವು ಹೋಗುವುದೇ ಪುಣ್ಯ. ತೀರ್ಥಂಕರರು ತೀರ್ಥ ಕುರುವಂತೆ ತೀರ್ಥಾನಿ ಅಂತೇಳಿ, ತೀರ್ಥರು ಬಂದರೆ ನಾವು ಶುದ್ಧರಾಗ್ತೇವೆ. ಅಂಥ ತೀರ್ಥರು 108 ಜನ, ಮತ್ತು ಅದರೊಟ್ಟಿಗೆ ಸಾಧು ಸಂತರು, ಭಕ್ತರು, ಇವರೆಲ್ಲ ತೀರ್ಥಕ್ಷೇತ್ರದಿಂದ ಬರ್ತಾ ಇದ್ದಾರೆ. ನಾವು ಅವರನ್ನು ನೋಡಲಿಕ್ಕೆ ಅಲ್ಲಿ ಹೋಗ್ತೇವೆ, ಒಂದಷ್ಟು ಹಣ ಖರ್ಚು ಮಾಡಿ. ಅವರು ಇಲ್ಲಿ ಬರ್ತಾ ಇದ್ದಾರೆ, ಅದು ನಮ್ಮ ಪುಣ್ಯ. ಎಷ್ಟೋ ಜನ್ಮದ ಪುಣ್ಯ, ಬಹುನಾಮ್ ಜನ್ಮನಾಮಂತೆ, ತುಂಬ ಜನ್ಮದ ಪುಣ್ಯ ಮಾಡಿ ಮಾಡಿ ಇಂಥ ಭಾಗ್ಯ ಸಿಗುವುದು ಅಲ್ವಾ. 108 ಭಾಗವತ ಒಂದೇ ಕಡೆಯಲ್ಲಿ ಆಗ್ತಾ ಇದೆ. ಅದರಲ್ಲಿ ಒಂದಷ್ಟು ಜನರಿಗೆ ಬರ್ತಾರೆ, ಅವರೆಲ್ಲರೂ ಪ್ರಸಾದ, ದೇವರ ಭಗವತ್ ಪ್ರಸಾದ ತಗೊಳ್ತಾರೆ. ಅದಲ್ಲದೆ 1108 ಭಾಗವತದ 6ನೇ ಸ್ಕಂದದಲ್ಲಿ ನಾರಾಯಣ ಕವಚದ ವರ್ಣನೆ ಇದೆ. ಇಂದ್ರನಿಗೆ ಪುನಃ ಇಂದ್ರ ಪದವಿ ಸಿಕ್ಕಿದಂಥದ್ದು ಕವಚ, ವಿಶೇಷ ಕವಚ, ನಾರಾಯಣ ಕವಚ, ಅದು ಯಜ್ಞ. ಆ ಕವಚದಿಂದ ಯಜ್ಞ ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ. 1108 16 ಕುಂಡದಲ್ಲಿ 8 ದಿವಸ ಯಜ್ಞ ಆಗಲಿಕ್ಕೆ. 16 ಕುಂಡದಲ್ಲಿ 8 ದಿವಸ ಯಜ್ಞ, ಸುಮಾರು 14ರಿಂದ 22 400ರಿಂದ 500 ಲೀಟರ್ ತುಪ್ಪ, ಶುದ್ಧ ದೇಶಿ ದನದ ತುಪ್ಪದಿಂದ ಅದು ಯಜ್ಞ ಮಾಡ್ತಾ ಇದ್ದೇವೆ. ಮತ್ತು ಆ ತುಪ್ಪವು ಇದು ಔಷಧಿಗೆ ಬಳಸ್ತದೆ. ಮತ್ತೆ ತುಪ್ಪ, ಅದರಿಂದ ಬೇರೇನು ತುಪ್ಪ, ಅದು ಔಷಧಿಗೆ ಬಳಸ್ತದೆ, ದಿವ್ಯ ಔಷಧಿ ಅಂತ. ಆ ದಿವ್ಯ ಔಷಧಿ ಪವರ್ಫುಲ್. ನಾನು ಲಾಸ್ಟ್ ಕೊನೆ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಯಜ್ಞ ದಿವ್ಯ ಔಷಧಿ ಅಂತ. ಮಕ್ಕಳಿಗೆ ಒಳ್ಳೆದು, ದೊಡ್ಡವರಿಗೆ ಒಳ್ಳೆದು. 3 ಬಗೆ. ಮಕ್ಕಳಿಗಂತೂ ನಾನು ಈಗಲೂ ಪುನಃ ಹೇಳ್ತಾ ಇದ್ದೇನೆ, ಮಕ್ಕಳಿಗಂತೂ ಉತ್ತಮ, ದೊಡ್ಡವರಿಗೂ ಉತ್ತಮನೇ. ಮಕ್ಕಳಿಗೆ ಅಂದ್ರೆ ಅವರು ಬೆಳವಣಿಗೆ 3 ತಿಂಗಳು, ಅದನ್ನು 3 ತಿಂಗಳಿಗೆ ಬರ್ತದೆ ಅದು ಒಂದು ಬಾಟಲ್. ಆ 3 ತಿಂಗಳು ಡೈಲಿ 2 3 ಡ್ರಾಪ್, 20 ml ಅಲ್ಲ 30 ml 20 ml ಡ್ರಾಪ್ ಅಲ್ಲಿ ಒಂದೊಂದು ಡ್ರಾಪ್, 2 ಡ್ರಾಪ್ ಅದರಲ್ಲಿ ಬರೆದಿರ್ತೇವೆ, ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೇವೆ. ಈ ಇಷ್ಟು ವರ್ಷದ ಮಕ್ಕಳಿಗೆ ಇಷ್ಟು ಡ್ರಾಪ್ ಅಂತ. ಅದನ್ನು ಡೈಲಿ ನೀವು ಸೂರ್ಯ ಉದಯದ ಸಮಯದಲ್ಲಿ ಬೆಳಿಗ್ಗೆ ಎದ್ದು ಶಾಲೆಗೆ ಹೋಗುವುದಕ್ಕಿಂತ ಮೊದಲು ಒಂದೊಂದು ಇಷ್ಟು ಡ್ರಾಪ್ ಅಂತ ಹಾಲಲ್ಲಿ ಅಥವಾ ನೀರಲ್ಲಿ, ಬಿಸಿ ನೀರಲ್ಲಿ ಹಾಕಿ ಕೊಟ್ಟರೆ ಉತ್ತಮ ಆಗ್ತದೆ. ನಾಲಿಗೆ ಉಚ್ಚಾರಣ ಸರಿ ಬರ್ತದೆ, ಬುದ್ಧಿಶಕ್ತಿ, ಮೆಮೊರಿ ಪವರ್ ಒಳ್ಳೆದಾಗ್ತದೆ, ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚದಾಗ್ತದೆ. ಜನರು ಆಟಿಸಮ್, ಈಗ ಒಮ್ಮೆಲೆ ಜೋರು ಕೋಪ ಬರೋದು, ಒಮ್ಮೆಲೆ ಇದಾಗೋದು, ಆತ್ಮಹತ್ಯೆಗೆ ಹೋಗ್ತಾರೆ, ಚಿಕ್ಕ ಮಕ್ಕಳು ಆತ್ಮಹತ್ಯೆ ಮಾಡ್ತದೆ. ಇಂಥೆಲ್ಲ ಇದರಿಂದ ಅದು ಲಕ್ಷಣಗಳಿಂದ ದೂರ ಆಗ್ತದೆ. ಇದನ್ನು ಕಂಟಿನ್ಯೂ 16 ವರ್ಷದ ತನಕ ತಗೊಳ್ಬಹುದು. ಆದರೆ ನಾವು ಈಗ ಇದರಲ್ಲಿ 3 ತಿಂಗಳಿಗೆ ಆಗುವಷ್ಟು ಕೊಡು, 3-4 ತಿಂಗಳಿಗೆ ಮತ್ತೆ ಬೇಕಾದರೆ ತಗೊಳ್ಬಹುದು. ಆದರೆ ಇದು ಮಾತ್ರ, ಯಾಕೆಂದರೆ ಶಾಸ್ತ್ರ ಹೇಳ್ತದೆ, ಯಾವುದೇ ಒಂದು ಔಷಧಿ ಮಾಡುವಾಗ ಆ ಔಷಧಿಯಲ್ಲಿ ಮಂತ್ರದ ಮುಖೇನ ಹಿಂದಿನ ಕಾಲದಲ್ಲಿ ಹಾಗೆ ಆಗ್ತಾ ಇತ್ತು. ಈಗ ಧನ್ವಂತರಿ ಹೋಮ ಇರಲಿ, ಧನ್ವಂತರಿಯ ಮಂತ್ರ ಇರಲಿ, ಬೇರೆ ಬೇರೆ ಮಂತ್ರಗಳನ್ನು ಹೇಳ್ತಾ ಔಷಧಿಯನ್ನು ಮಾಡಿದರೆ, ಆ ಪುಷ್ಯ ನಕ್ಷತ್ರ ದಿವಸ ಮಾಡಿದರೆ, ಇಂಥದ್ದೆಲ್ಲ ಮಾಡಿದರೆ ಔಷಧಿ ಪವರ್ಫುಲ್ ಬರ್ತದೆ. ಈಗ ನಾವು ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ಇಲ್ಲೆಲ್ಲ ತಗೊಳ್ತಾರೆ, ಅದು ಇರ್ತದೆ ಅದರಲ್ಲಿ, ಸರ್ವಸಾಮಾನ್ಯ. ಆದರೆ ಇದು ಸರ್ವಶ್ರೇಷ್ಠವಾದಂಥ ಔಷಧಿ. ಇದನ್ನು ನಾವು ಎಲ್ಲರೂ ತಗೊಳ್ಬೋದು ಅಲ್ವಾ. ಇದು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳುವುದೇನೆಂದರೆ, ಈ ಕಾರ್ಯಕ್ರಮದ ಮುಖಾಂತರ ಆದಷ್ಟು ಜನರು ಇದನ್ನು ಬಳಸಲಿಕ್ಕೆ ನೋಡಿ. ನಾನು ಹೇಳೋದು, ಇದನ್ನು ತೆಕೊಂಡು ನೀವು ಮಕ್ಕಳಿಗೆ, ದೊಡ್ಡವರಿಗೆ ಅದರ ಬಗ್ಗೆ ಎನ್ಕ್ವೈರಿ ಮಾಡಬಹುದು. ಅದರ ನಂಬರ್ ಎಲ್ಲ ಇದೆ, ಗೋಶಾಲೆಯಲ್ಲಿ ಸಂಪರ್ಕ. ಇಲ್ಲಿ ಪರಂಗಿಪೇಟೆ ಹತ್ತಿರ ಮಾರಿಪಲ್ಲ ಅಂತ ಇದೆ, ಅಲ್ಲಿ ರಾಧಾಸುರಭಿ ಗೋಮಂದಿರ, ರಾಷ್ಟ್ರೀಯ ಗೋಸೇವಾ ಸಂಸ್ಥೆ. ನಾವು ರಾಷ್ಟ್ರ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ, ಜನರಿಗೆ ಪ್ರಚಾರ, ದೊಡ್ಡ ಕಾರ್ಯಕ್ರಮ. ಅದನ್ನು ತಗೊಳ್ಬಹುದು. ಅದಲ್ಲದೆ ಇದು ವೈದ್ಯರ ಮತ್ತು ಡಾಕ್ಟರ್ಸ್, ಸಾಧು ಸಂತರ ನೇತೃತ್ವದಲ್ಲಿ ಆಯುರ್ವೇದ ವಿಶೇಷ ಇದೆ. ಅದರಿಂದ ಇದೇನು ಶಾಸ್ತ್ರ 48 ದಿನ ನೀವು ಅನುಷ್ಠಾನ ಮಾಡಿ ಈ ಔಷಧಿಯನ್ನು ಮಾಡುವುದು. ಮತ್ತೆ ಅದರ ಒಟ್ಟಿಗೆ ನೀವು ಭಾಗವತ ಏನಿದೆ, ಆ ಭಾಗವತದ ಯಜಮಾನನೂ ಆಗ್ಬಹುದು. ಈಗ ನಿಮ್ಮ ಮನೆಯಲ್ಲಿ ಪ್ರೇತ ದೋಷ ಇದೆ, ಕಷ್ಟ ಇದೆ, ಎಷ್ಟು ಅಷ್ಟಮಂಗಲ ಪ್ರಶ್ನೆ, ಎಷ್ಟು ಕಳೆದ್ರು, ಏನು ಮಾಡಿದ್ರು ಸರಿ ಆಗ್ತಾ ಇಲ್ಲ, ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇದೆ, ಅಂಥವರೆಲ್ಲ ಭಾಗವತಕ್ಕೆ ಯಜಮಾನರಾಗ್ಬೋದು. ಅಂದ್ರೆ ಭಾಗವತ ಪಾರಾಯಣಕ್ಕೆ ಒಂದಷ್ಟು ಜನ ಕುಟುಂಬದವರು ಸೇರಿ ಭಾಗವತದ ಪಾರಾಯಣ ಮಾಡಿಸ್ಬೋದು. ನೀವು ಅಲ್ಲಿಂದ ಮನೆಯಿಂದ ಬರುವಾಗ ಮನೆಯ ಆ ಕುಟುಂಬದ ಮನೆ ಅಥವಾ ನಿಮ್ಮ ಮನೆ ಯಾರು ಮಾಡಿಸ್ತೀರಿ, ಅವರವರ ಮನೆಯ 4 ದಿಕ್ಕಿನ ಮಣ್ಣನ್ನು ತರಬೇಕು. ತಂದು ಅಲ್ಲಿ ಆ ಮಣ್ಣನ್ನು ತಂದು ಒಂದು ಗಂಟಲ್ಲಿ ಕಟ್ಟಿ ಅಲ್ಲಿ ಸಂಕಲ್ಪ ಮಾಡುವಾಗ ಅಲ್ಲಿ ಇಡಬೇಕು. ಆ ಸಂಕಲ್ಪ ಮಾಡಿದ ನಂತರ ಆ ಮಣ್ಣನ್ನು ಈ ಯಜ್ಞ ಆದ ನಂತರ, ಅಂದರೆ ನಿಮ್ಮ ಇದು ಭಾಗವತ ಆದ ನಂತರ 8ನೇ ದಿವಸ ಕಲಶದ ನೀರು, ಆ ಕಲಶದಲ್ಲಿ ನಾವು
ತ್ರಿವೇಣಿಯ ನೀರನ್ನು ಹಾಕ್ತೀವಿ. ಉತ್ತರ ಭಾರತದ ನಮ್ಮ ತ್ರಿವೇಣಿ ಸಂಗಮ ಇದೆ, ಪ್ರಯಾಗ, ತೀರ್ಥರಾಜ ಪ್ರಯಾಗ ಅಂತ ಹೇಳ್ತಾರೆ, ಎಲ್ಲಾ ತೀರ್ಥಗಳಿಗೆ ರಾಜ. ಆ ತೀರ್ಥರಾಜ ಪ್ರಯಾಗದಿಂದ ಗಂಗೆ, ಯಮುನೆ, ಸರಸ್ವತಿಯ ನೀರು ಬರ್ತದೆ. ಅದನ್ನು ಆ ಕಲಶದಲ್ಲಿ ಹಾಕ್ತೇವೆ. ಅಷ್ಟು ಪವಿತ್ರತೆ. ಆ ಕಲಶ ಮೊದಲಿನ ದಿವಸ ಇಡ್ತೇವೆ, ಕೊನೆಗೆ ಅದು ತೆಗೆಯುತ್ತಾರೆ. ಯಾರು ಮಾಡ್ತಾರೆ ಅವರ ಹೆಸರದಲ್ಲಿ ಅವರು ಸಂಕಲ್ಪ ತೆಕೊಂಡು ಮೊದಲನೇ ದಿನ 14ಕ್ಕೆ ಸಂಕಲ್ಪ ಆಗ್ತದೆ. ಸಂಕಲ್ಪದ ನಂತರ ಅದು ಅವರು ಪಾರಾಯಣ ಮಾಡ್ತಾ ಇರ್ತಾರೆ. ಇವರು ಇರಬೇಕು, ಇರದಿದ್ದರೂ ಸಹ ಸಂಕಲ್ಪ ಮಾಡಿ ಕೊನೆಗೆ ಬಂದರೂ ಆಗ್ತದೆ. ಮಧ್ಯದಲ್ಲಿ ಇದ್ದರೆ ಒಳ್ಳೆಯದು, ಅಲ್ಲಿ ಇದ್ದು ಅದನ್ನು ಕೇಳ್ತಾ ಇದ್ದರೆ ಒಳ್ಳೆಯದು. ಪೂರ್ಣಾಹುತಿ ಆದ ನಂತರ ಆ ಮಣ್ಣನ್ನು ತಗೊಂಡೋಗಿ ಎಲ್ಲಿಂದ ನೀವು ತೆಗೆದರೆ ಆ ಮಣ್ಣಿಗೆ ಅಲ್ಲಿ ಎಲ್ಲ ಸಿಂಪಡಿಸಬೇಕು, ಎಲ್ಲ ನಿಮ್ಮ ಜಾಗಕ್ಕೆ ಸಿಂಪಡಿಸಬೇಕು. ಆ ನೀರನ್ನು ಮನೆಗೆ ಎಲ್ಲರಿಗೆ ಮತ್ತೆ ಆ ನೀರನ್ನು ಒಂದು ಬಕೆಟ್ಗೆ ಹಾಕಿ ಎಲ್ಲರೂ ಅದನ್ನು ಸ್ನಾನ ಮಾಡಬೇಕು ಮನೆಯವರು. ಅದು ಒಳ್ಳೆ ಪವಿತ್ರತೆ ಇರ್ತದೆ. ಅಂದ್ರೆ ಎಲ್ಲರಿಗೆ ಆ ಭಾಗವತ. ಈಗ ನಾವು ಸಾಮಾನ್ಯ ಏನೇ ದೋಷ ಇದ್ರೂ ಹೋಗ್ತದೆ, ಇವನ್ ಪ್ರೇತ ದೋಷ ಇರಲಿ, ಬ್ರಹ್ಮರಾಕ್ಷಸನ ದೋಷ ಆ ಸ್ಥಳದಲ್ಲಿ ಎಲ್ಲ ಹೋಗ್ತದೆ. ಯಾಕಂದ್ರೆ ಅಷ್ಟು ಪವರ್ ಇದೆ ಅಲ್ವಾ. ಮತ್ತೆ ಇನ್ನೊಂದು, ಇದೇ ಭಾಗವತವನ್ನು ನಾವು ಮನೆಯಲ್ಲಿ ಮಾಡಿದ್ರೆ 8 ಲಕ್ಷ 10 ಲಕ್ಷ ಖರ್ಚಿದೆ ಒಂದು ಭಾಗವತ ಮಾಡುದು. ಇಲ್ಲಿ ನೀವು 108 ಒಟ್ಟಿಗೆ ಆಗ್ತಾ ಇದೆ, ಎಷ್ಟು ಫಲ ಇರಬಹುದು. 1108 ಯಜ್ಞ ಆಗ್ತಾ ಇದೆ ಅಲ್ವಾ. ಮತ್ತೆ ಅಷ್ಟು ಜನ ಸಾಧು ಸಂತರು ಬರ್ತಾರೆ, ಅಲ್ಲಿ ಭೋಜನ, ಪ್ರಸಾದ ಇತ್ಯಾದಿ ಅನ್ನದಾನ ಆಗ್ತದೆ ಅಲ್ವಾ. ಗೋ ಪೂಜೆ ಆಗ್ತದೆ, ಗೋಶಾಲೆಯಲ್ಲಿ ಆಗ್ತದೆ. ಅದಲ್ಲದೆ ಇದು ವಿಶೇಷ ಏನಂದ್ರೆ ಕಾರ್ತಿಕ ಮಾಸದಲ್ಲಿ ಆಗುವಂಥ, ದೀಪಾವಳಿಯ ನಂತರ ಕಾರ್ತಿಕ ಮಾಸದಲ್ಲಿ ಇದಿದೆ. ನಾವು ದಾನ ಮಾಡಬೇಕು, ಭಾಗವತ ಶ್ರವಣ ಮಾಡಬೇಕು. ಧಾಮದ ವಾಸ, ಧಾಮ ಅಂದ್ರೆ ಈಗ ಉಡುಪಿ ಧಾಮ, ಕೃಷ್ಣನ ಭಗವಂತನ ಕೃಷ್ಣಧಾಮ. ಈಗ ಮಥುರಾ ಧಾಮ, ವೃಂದಾವನ ಧಾಮ, ಅಯೋಧ್ಯೆ ಧಾಮ ಅಂತ ಹೇಳ್ತೇವೆ. ಆ ಧಾಮದ ವಾಸಿಗಳು ಇಲ್ಲಿ ಬಂದದ್ರಿಂದ ಆ ಧಾಮ ಇಲ್ಲಿ ಬಂದ ಹಾಗೆ, ಆ ತೀರ್ಥಕ್ಷೇತ್ರ ಇಲ್ಲಿ ಬಂದ ಹಾಗೆ. ಅದರಿಂದ ಇಲ್ಲಿ ಇಷ್ಟೊಂದು ಪುಣ್ಯದ ಇದು ನಮಗೆ ಎಲ್ಲಿ ಅದಕ್ಕೆ ನಾನು ಪುನಃ ಹೇಳುದು, ಯಾರಾದರೂ ಇಂಥ ಸಮಸ್ಯೆ ಇದ್ದವರು ಅದು ಬಂದು ಆ ವಿಚಾರಣೆ ಮಾಡಿ. ಸಮಯ ಇಲ್ಲ, ಇನ್ನು 10 ತಾರೀಕಿನ ಒಳಗಡೆ ಅದು ಹೆಸರು ಕೊಡಬೇಕು. ಇದು ಯಜ್ಞದ ಮುಂಚೆ ಯಾಕೆಂದ್ರೆ 14ಕ್ಕೆ ಶುರು, ನವೆಂಬರ್ 10ರ ಒಳಗಡೆ ಇದು ಹೆಸರು ಕೊಡಬೇಕು. ಯಜ್ಞ ದಿವ್ಯ ಔಷಧಿ ಆದ್ರೂ ಮತ್ತೆ ನೀವು 14ರ ಹೊರಗಡೆ ಕೊಡಬಹುದು. ಆದ್ರೆ ಕಥೆ ಮಾಡಿಸ್ಬೇಕು. ನನಗೆ ಯಜ್ಞ ಮಾಡಿಸ್ಲಿಕ್ಕೆ 5,000 ಅಂತ ಇದೆ. ಒಂದು ಯಜ್ಞದ ಆವೃತ್ತಿಗೆ 5,000. ಭಾಗವತಕ್ಕೆ 51,000 ಅಂತ ಇದೆ. 51,000 ದೊಡ್ಡ ವಿಷಯ ಅಲ್ಲ. ಅದೇ ನೀವು ಹೇಳಿದ್ರಲ್ಲ, ಮನೇಲಿ ಮಾಡ್ಬೇಕಾದ್ರೆ 8-10 ಲಕ್ಷ ಬೇಕು. ಅದಲ್ಲದೆ ನೀವು ಈಗ ಫ್ರೆಂಡ್ ಸರ್ಕಲ್ ಇರಲಿ, ಒಂದು ಕ್ಲಬ್ ಇರಲಿ, ಯುವಕ ಮಂಡಲ ಇರಲಿ, ಅಥವಾ ಒಂದು 10 ಮನೆ ಇರಲಿ, ಒಂದು ಗ್ರಾಮ ಇರಲಿ, ಸೇರಿ ಮಾಡಿದ್ರೆ ಒಂದು 500-1,000 ರೂಪಾಯಿ ಆಗ್ತದೆ. ದೊಡ್ಡ ವಿಷಯ ಅಲ್ಲ ಅದು. ಮಾಡಿದ್ರೆ ಉತ್ತಮ ಅಂತ ನಾನು ಹೇಳುವುದು. ಎಲ್ಲರಿಗೂ ಜಾಗಕ್ಕೂ ಒಳ್ಳೆಯದು, ಆ ಕುಟುಂಬಕ್ಕೂ ಒಳ್ಳೆಯದು ಅಲ್ವಾ. ಹಾಗೆ ನಾವು ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಯಜ್ಞ ಔಷಧಿಯೂ ಆಗ್ತಾ ಇದೆ, ಇದು ಆಗ್ತದೆ. ಇಡೀ ಲೋಕಕ್ಕೆ ಶುದ್ಧ ತುಪ್ಪದಿಂದ 500 ಲೀಟರ್ ತುಪ್ಪದಿಂದ ಯಜ್ಞ ಆಗ್ತಾ ಇದೆ ಅಲ್ವಾ. ವಿಶೇಷ ವಿಶೇಷ ವಿಶೇಷ. ಜ್ಯುವೆಲ್ಲರ್ಸ್ ಅಂಡ್ ಡೈಮಂಡ್ ಹೌಸ್ ಮಂಗಳೂರು. ನಂಬಿಕೆ, ವಿಶ್ವಾಸ, ಪರಿಶುದ್ಧತೆಗೆ ಇನ್ನೊಂದು ಹೆಸರು. ವಿನೂತನ ವಿಭಿನ್ನ ಡಿಸೈನ್ನ ವಿವಿಧ ರೀತಿಯ ಡೈಮಂಡ್ಸ್, ಚಿನ್ನಾಭರಣಗಳು. 916 ಜ್ಯುವೆಲ್ಲರಿ, ಡೈಮಂಡ್ ಜ್ಯುವೆಲ್ಲರಿ, ಪ್ರೀಶಿಯಸ್ ಸ್ಟೋನ್ಸ್, ನವರತ್ನ ಸ್ಟೋನ್ಸ್, ಸಿಲ್ವರ್ ಆರ್ಟಿಕಲ್ಸ್. ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಉತ್ಕೃಷ್ಟ ಗುಣಮಟ್ಟದ ಟ್ರೆಡಿಷನಲ್ ಜ್ಯುವೆಲ್ಲರಿ. ಎಸ್ಎಲ್ ಶೀಲ್ಡ್ 75 ವರ್ಷಗಳಿಂದ ಆಭರಣ ಪ್ರಿಯರ ಮನೆ ಮಾತಾಗಿರುವ ಜ್ಯುವೆಲ್ಲರಿ ಬ್ರ್ಯಾಂಡ್. KS ರಾವ್ ರೋಡ್, ಮಂಗಳೂರು. ನಮಗೆ ಇತರ ಯಾವುದೇ ಶಾಖೆಗಳಿರುವುದಿಲ್ಲ.